ಡೋಂಟ್ ವರಿ ಪಲ್ಲವಿ ಅವರೇ. ನೋಡಿ, ನಿಮ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ನೀವೀಗ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ರಿಲ್ಯಾಕ್ಸ್ ಮಾಡಿ. ನಿಮಗ್ ಗೊತ್ತಾ, ಕೆಲವೊಂದ್ಸಲ ನಾವು ಅವಾಯ್ಡ್ ಮಾಡೋ ಚಿಕ್ಕ ಚಿಕ್ಕ ವಿಷಯ ಕೂಡ ಮುಂದೆ ಒಂದಿನ ದೊಡ್ಡ ಅನಾಹುತ ಕಾರಣ ಆಗೋಗ್ಬಿಡುತ್ತೆ. ನಾವದನ್ನ ಊಹೆನೂ ಮಾಡ್ಕೊಂಡಿರಲ್ಲ. ಅದು ಹೆಮ್ಮರವಾಗಿ ನಮ್ಮನ್ನ ಆವರಿಸ್ಕೊಂಡಾಗ್ಲೇ ನಮಗದ ಅರ್ಥ ಆಗೋದು. ನಾವು ಎಂತಹ ದೊಡ್ಡ ಸುಳಿಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ. ಪಲ್ಲವಿ ಅವರೇ, ನೀವು ಯಾವ್ದಾದ್ರೂ ಬೇರೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ? ನೋಡಿ, ಏನಿದ್ರು ಪ್ಲೀಸ್ ನನ್ನ ಹತ್ರ ಹೇಳ್ಕೊಳ್ಳಿ. ಬಿಡಿ ವಿಕ್ರಾಂತ್ ಅವರೇ, ಆ ವಿಷಯದ ಬಗ್ಗೆ ಈಗ ಮಾತಾಡೋದು ಬೇಡ. ಎನಿವೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಕ್ರಾಂತ್ ಅವರೇ. ನಾನು ಬೇಕು ಅಂತ ಮಾಡಿದ್ದಲ್ಲ. ಪಲ್ಲವಿ ಅವರೇ, ಇಟ್ಸ್ ಓಕೆ. ನಿಮಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ಒಂದು ಮಾತು, ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಏನೇ ಪ್ರಾಬ್ಲಮ್ ಇರಲಿ, ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ ಮುಂದೆ ನಾನು ನಿಂತಿರ್ತೀನಿ. ಅದೇನೇ ಪ್ರಾಬ್ಲಮ್ ಇರಲಿ, ಅದು ಮೊದಲು ನನ್ನ ದಾಟ್ಕೊಂಡೇ ಬರಬೇಕು. ನೀವು ಪ್ಲೀಸ್ ಬೇಜಾರು ಮಾತ್ರ ಮಾಡ್ಕೋಬೇಡಿ. ಏನೇ ಇದ್ರೂ ಎಲ್ಲ ಸರಿ ಹೋಗುತ್ತೆ. ನಿಮಗೆ ಹರ್ಟ್ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ ಪಲ್ಲವಿಯವರೇ. ಧೈರ್ಯವಾಗಿರಿ. ನಿಮಗೆ ಭರವಸೆನೆ ದೊಡ್ಡ ಶಕ್ತಿ ವಿಕ್ರಾಂತ್ ಅವರೇ. ಇಂಥ ಸಮಯದಲ್ಲಿ ನೀವ್ ನನ್ನ ಜೊತೆ ಇರೋದಕ್ಕೆ ನಾನಿನ್ನೂ ಹೋಪ್ ಇಟ್ಕೊಂಡಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ಅನು ಸೇಫ್ ಆಗಿ ಮನೆಗೆ ಬರ್ತಾಳೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನೀವಿರೋದ್ರಿಂದ ಸ್ವಲ್ಪ ಧೈರ್ಯ ಇದೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನಿಮ್ ಮೇಲೆ ನನಗೆ ತುಂಬಾ ಭರವಸೆ ಇದೆ ವಿಕ್ರಾಂತ್ ಅವರೇ. ನೀವು ನನ್ನ ಮೇಲೆ ಇಟ್ಟಿರೋ ಭರವಸೆನ ನನ್ನ ಕೊನೆಯವರೆಗೂ ಕಾಪಾಡ್ಕೋತೀನಿ ಪಲ್ಲವಿಯವರೇ. ಅದಕ್ಕೊಂಚೂರು ಚ್ಯುತಿ ಬರ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಟ್ರಸ್ಟ್ ಮೀ. ನೀವು ತುಂಬಾ ಒಳ್ಳೆಯವರು ವಿಕ್ರಾಂತ್ ಅವರೇ. ನಿಮ್ಮಂಥವ್ರು ಸಿಗೋದು ತುಂಬಾ ಅಪರೂಪ. ಸರಿ ವಿಕ್ರಾಂತ್ ಅವರೇ, ನಾನು ಫೋನ್ ಇಡ್ತೀನಿ. ಪಲ್ಲವಿಯವರೇ, ನಾನು ಹೇಳೋದನ್ನೇ ಮರ್ತೆ. ನಾಳೆ ಬೆಳಿಗ್ಗೆ ಸ್ಟೇಷನ್ಗೆ ಹೋಗ್ಬೇಕು. ನೀವು ರೆಡಿಯಾಗಿರಿ, ನಾನು ಬರ್ತೀನಿ. ಸ್ಟೇಷನ್ನಲ್ಲಿ ವಿಚಾರಿಸಿದ್ರೆ ಅನು ಬಗ್ಗೆ ಏನೋ ಒಂದು ಸುಳಿವು ಸಿಗ್ಬೋದು ಅಂತ. ಆಕ್ಚುಲಿ ಆ ವಿಷಯವಾಗಿ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸ್ವಲ್ಪ ಲೇಟ್ ನೈಟ್ ಆಯ್ತು. ಐ ಆಮ್ ಸಾರಿ. ಅಯ್ಯೋ, ಅದಕ್ಕೆಲ್ಲ ನೀವು ಫೋನ್ ಮಾಡಿ ಹೇಳಬೇಕು ಅಂತ ಏನೂ ಇಲ್ಲ. ಸರಿ, ಗುಡ್ ನೈಟ್. ಸರಿ ಪಲ್ಲವಿಯವರೇ, ಮಲ್ಕೊಳ್ಳಿ. ಗುಡ್ ನೈಟ್. ನಾಳೆ ಸಿಗೋಣ. ಬಾಯ್. ಅನು ಬಗ್ಗೆ ಏನಾದ್ರೂ ಗೊತ್ತಾಗ್ಲಿ ದೇವ್ರೆ. ಎಂತ ಕೆಟ್ಟ ಕನಸು, ಕೆಟ್ಟ ಕನಸು. ಯಾವತ್ತೂ ಕಂಡ ಹಾಕಿಯಲ್ಲ ನಾನು. ಅನ್ನು ನೋಡಿದ್ರೆ ಮನೇಲಿಲ್ಲ, ನನಗ್ ನೋಡಿದ್ರೆ ಕೆಟ್ಟ ಕನಸು. ಇಲ್ಲ ಇಲ್ಲ, ಏನೋ ಆಗೈತಿ. ಅನ್ನೋಗೇನೋ ಆಗೈತಿ. ಯಾವರು ಯಾಕ ಆ ನಮ್ಮನೆ ಚೀರಿದ್ರಿ? ಅನ್ನೋನು ಕೆಟ್ಟ ಸುದ್ದಿ ಏನಾರು ಬಿತ್ತ? ಕೆಟ್ಟ ಸುದ್ದಿ ಅಲ್ಲ, ಕೆಟ್ಟ ಕನಸು. ಅಯ್ಯ, ಕನಸಿಗೆ ಬೇರೆ ಕೆಲಸನ ಇಲ್ಲ, ಸುಳ್ಳ ನಿದ್ದಿನ ಹಾಳು ಮಾಡ್ತಾವ ನೋಡು. ನನಗೂ 1 ವರ್ಷದ ಹಿಂದ ಚಿನ್ನದ ಬಳಿನ ಮೈ ಮ್ಯಾಗ ಸುರಿದಂಗ ಕನಸು ಬಿದ್ದಂಗ ಆಗೈತಿ. ಆದ್ರ 1 ದಿವಸನೂ ನಾನು ಸಾಗ್ಲಿಲ್ಲ. ಕನಸು ಅನ್ನೋದು ಭಾರಿ ಮೋಸ ನೋಡ್ರಿ ದೇವ್ರು. ನೀವು ಇಲ್ಲೇ ಮಕ್ಕೊಂಡಿದ್ರಲ್ಲ, ಅದಕ್ಕ ನಿಮಗ ಕೆಟ್ಟ ಕನಸು ಬಿದ್ದೈತಿ.
ಅಯ್ಯ ಅದು ಯಾರ ಏನ ಅನ್ನೋ ವಿಷಯಕ್ಕ ನೀವ್ಯಾಕ್ ತಲೆ ಹೊಡ್ಕೊಳಕತ್ತೀರಿ ಅಂತೀನಿ. ಗಜಾಂಬ ಹೊಸ್ಕಾಗ್ತೀನಿ ಅನ್ನೋ ವಿಷಯ ವ್ಯರ್ಥ ಅಂದ್ರ ಒಂದೇ ಒಂದ್ ನಿಮಿಷ ಸಾಕು ನಿನ್ ಬಲಿ ತಗೊಳೋದಕ್ಕ. ಖಬರ್ ಇರ್ಲಿ. ದ್ಯಾವ್ರು 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 ನನ್ನ ಮಾತಿನ ಅರ್ಥ ಅದು ಹಂಗಾಗಲ್ರಿ ದ್ಯಾವ್ರು. ನಾಲಿಗೆ ಬಿಗಿ ಹಿಡ್ದು ಮಾತಾಡ್ಬೇಕಾ? ನಮ್ಮವ್ರ ಹೆಣ ನೋಡಿದ್ರಷ್ಟೇ ಅಲ್ಲ ಸೂತ್ಕ ಆಗೋದು. ನಿಮ್ಮವ್ರ ಹೆಣ ಬಿದ್ದೈತೆ ಅಂತ ಕೇಳಿದ್ರು ಸೂತ್ಕ ಶುರು ಆಗ್ತೈತಿ. ಮಾತನ್ ಮೇಲೆ ನಿಗಾ ಇರ್ಬೇಕಾ? ಅಲ್ಲ ದೇವ್ರು ನಾ ಏನು ಹೇಳಕ್ ಏಯ್ ಬಿಟ್ಟಿ ಕೂಳು ಎಲ್ ಸಿಗ್ತೈತೆ ಅಂತ ಕಾಯೋಳ್ಗ ಏನ್ ಗೊತ್ತು ಕರ್ಲಿನ್ ಕುಡಿ ಬಗ್ಗೆ? ಸಮಾಧಾನ ಸಮಾಧಾನ ದ್ಯಾವ್ರು ಸಮಾಧಾನ. ಅಂದ್ರ ಅನು ನಿಮ್ಮೊಮ್ಮಗಳು ಅನ್ನೋದು ಖಾತ್ರಿ ಆಗೋ ಮಟ ಯಾಕೆ ಸುಮ್ನ ನಿಮ್ ತಲೆ ಕೆಡಿಸ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೀರಿ ಅಂತಂದೆ ಅಷ್ಟ. ಭಗವಂತ ನೋಡ್ಲಿಕ್ಕೆ ಹೆಂಗ್ ಕಾಣಿಸ್ತಾನೋ ಅನ್ನೋ ಪ್ರಶ್ನೆಗೆ ನಿನ್ ಮನ್ಸಿಗೆ ಹೆಂಗ್ ಕಾಣ್ತಾ ಇತ್ತು ಹಂಗ್ ಕಾಣಿಸ್ತಾನೆ ಭಗವಂತ ಅಂತ ಜ್ಞಾನಿಗಳು ಉತ್ತರ ಕೊಟ್ಯಾರ. ನನಗ ಅದು ಅಂದ್ರ ನನಗ್ ಪೂರ್ತಿ ಅರ್ಥ ಆಗ್ಲಿಲ್ಲ ದ್ಯಾವ್ರು. ಮನ್ಸಿಗೆ ಬಲವಾಗಿ ಏನ್ ಅನ್ಸ್ತೈತೋ ಅದೇ ಸತ್ಯ. ನನ್ ಮನ್ಸಿಗೆ ಅನ್ಸ್ತೈತಿ ಅನ್ನೂನೇ ನನ್ ಮೊಮ್ಮಗಳು ಅಂತ. ಅನ್ನು ನಾ ಮೊದಲನೇ ಬಾರಿ ನೋಡಿದ್ ಮರುಕ್ಷಣನೇ ನನ್ ಮನ್ಸಿಗೆ ನನ್ ಮೊಮ್ಮಗಳು ಅಂತ ಅನ್ಸ್ತು. ಜೋಗ್ತವ ಹೇಳಿದ್ದು ಸುಳ್ಳಲ್ಲ. ಯಾವುದೇ ಹೆಣ್ಮಗು ನೋಡಿದ್ರ ಹುಟ್ಟದ ಆಸರೆ ಅಕ್ಕರೆ. ಆದ್ರೆ ನಾನು ನೋಡಿದ ತಕ್ಷಣನೇ ಅದು ಹುಟ್ಟಿತು. ದಿನ ಕಳೆದಂಗ ಅನ್ನೂನ್ನೇ ನನ್ ಮೊಮ್ಮಗಳು ಅನ್ನೋ ಸಾಕ್ಷಿಗಳು ಸಿಕ್ತವು. ಸಾಕ್ಷಿ ಅಂದ್ರೆ ಗುಣ, ನಡತೆ, ಅಭಿರುಚಿ ಇವೆಲ್ಲ ಅನ್ನೂನ್ನೇ ನನ್ ಮೊಮ್ಮಗಳು ಅಂತ ಸಾರಿ ಸಾರಿ ಹೇಳಕ್ ಶುರು ಹಚ್ಕೊತು. ಅನ್ನೂನೇ ನನ್ನ ಉತ್ತರಾಧಿಕಾರಿ. ಈ ವಾಡೆನ ಆಳೋ ರಾಣಿ ಯಾರು ಅಂದ್ರ ಅದು ಅನ್ನೂನೇ. ಅನು ಬೇಕಾಗಿರೋದು ಈ ವಾಡೆನ ಆಳೋದಕ್ಕ. ಮೊಮ್ಮಗಳಾಗಿ ವಾಡೆನ ಬೆಳಗಾಕಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಹಣನ ಅನು ಹಣೆ ಬರದಾಗ ಬರ್ದಿಯಲ್ಲೋ ಭಗವಂತ, ನಾ ನಿನ್ನ ಕಣ್ಣಿಗೆ ಬೀಳಲೇ ಇಲ್ಲೇನು? ಏಯ್ ಏನ್ ಯೋಚನೆ ಮಾಡಕ್ ಹತ್ತಿ ಹೊಂಡ?